ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ವೀಕ್ಷಕರೇ, ನಾನೀಗ ಮಾತನಾಡ್ತಾ ಇರುವಂತಹ ಮಾತುಗಳು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ. ಇದನ್ನು ಮೊದಲೇ ಕ್ಲಿಯರ್ ಮಾಡಿಬಿಡ್ತಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ಜನ ಕಾಮಾಲೆ ಕಣ್ಣಿನ ಮತ್ತು ಮೊಸರಲ್ಲಿ ಕಲ್ಲು ಹುಡ್ಕೊಂಬಂದಿ ಇದ್ದಾರೆ. ಅದಕ್ಕೋಸ್ಕರ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಸುದ್ದಿಗೋಷ್ಠಿಯೊಂದರಲ್ಲಿ ಹಿರಿಯ ಮುಖಂಡರೊಬ್ಬರು ಯಾರೋ ಬಚ್ಚ ಒಬ್ಬನಿಗೆ ಅಧಿಕಾರ ಕೊಡಲಾಗಿದೆ, ಅವನಿಗೆ ಏನಂದರೆ ಏನೂ ಗೊತ್ತಿಲ್ಲ ಎಂದು ಮೂದಲಿಸಿದ್ರು. ಅಷ್ಟಕ್ಕೂ ಯಾರಪ್ಪ ಆ ಬಚ್ಚ ಎನಿಸ್ಕೊಂಡ ಹುಡುಗ ಅಂತ ಕೆದಕಿದ್ರೆ ಸಿಕ್ಕಿದ್ದು ಈ ಹಮೀಮ್ ಎಂಬ ಹುಡುಗ. ಈಗಿನ ಮಾನ್ಯ ಶಾಸಕರು ಈತನನ್ನು ಗುರುತಿಸಿ ಅಧಿಕಾರ ಕೊಟ್ಟಿರುವ ಮುಸ್ಲಿಂ ಸಮುದಾಯದ ಹುಡುಗ ಹಮೀಮ್ ಅನೇಕ ವರ್ಷಗಳಿಂದಲೂ ಪಕ್ಷದ ಕಚೇರಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡಿಕೊಂಡು ಬಂದವನು. ಈ ಪಕ್ಷಗಳ ಕಚೇರಿಯಲ್ಲಿ ಕಾರ್ಯಕರ್ತನ ಕೆಲಸ ಅಂದರೆ ಅಷ್ಟು ಸಲೀಸಲ್ಲ. ಬಂಟಿಂಗ್ ಕಟ್ಟೋದ್ರಿಂದ ಹಿಡಿದು ಟೀ ಸಪ್ಲೈ ಮಾಡೋವರೆಗೂ ಎಲ್ಲ ಕೆಲಸ ಮಾಡಬೇಕು. ಆಫೀಸ್ ಕಸ ಗುಡಿಸೋದನ್ನು ಸೇರಿ. ಕಡೆಗೆ ಎಲ್ಲ ಆದಮೇಲೆ ಯಾರೋ ಒಬ್ಬರು ಬಂದು ಎಲ್ಲ ಕೆಲಸ ತಾನೇ ಮಾಡಿದ್ದು ಅನ್ನೋಂತಹ ಕ್ರೆಡಿಟನ್ನು ತಗೊಂಡು ಹೋಗ್ಬಿಡ್ತಾರೆ. ಕೆಲಸ ಮಾಡಿದ ಕಾರ್ಯಕರ್ತ ಮತ್ತದೇ ಮೂಲೆ ಗುಂಪು. ಆ ತರಹದ್ದೇ ಒಬ್ಬ ಕಾರ್ಯಕರ್ತ ಈ ಹಮೀಮ್. ಅದೃಷ್ಟವೋ ಆತನ ಕರ್ಮಫಲವೋ ಇದೆಲ್ಲವನ್ನ ಗಮನಿಸಿದ ಮಾನ್ಯ ಈಗಿನ ಶಾಸಕರಾದ ಶ್ರೀಯುತ ಪ್ರದೀಪ್ ಈಶ್ವರ್ರವರು ಹಮೀಮನನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯನನ್ನಾಗಿ ನೇಮಿಸಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಕೆಲಸ ಕಣ್ರಿ. ನಿಷ್ಠಾವಂತ ಕಾರ್ಯಕರ್ತನನ್ನು ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡಬೇಕೆಂಬ ಕನ್ಸರ್ನ್ ಅಥವಾ ನೈತಿಕತೆ ಎಷ್ಟು ಮಂದಿಗೆ ಇದೆ ಎಂದು ಅವಲೋಕಿಸಿದರೆ ಎಲ್ಲೋ ಕೆಲವೇ ಸಂಖ್ಯೆಯಲ್ಲಿ ನಾಯಕರು ಸಿಗ್ತಾರೆ. ಅಧಿಕಾರ ಸಿಕ್ಕ ನಂತರ ಹಮೀಮ್ ಅದನ್ನು ಅನುಭವಿಸಿಕೊಂಡು ದುಡ್ಡು ಮಾಡಿಕೊಂಡು ಆರಾಮಾಗೇನೂ ಇಲ್ಲ. ಶಾಸಕರ ನಂಬಿಕೆಗೆ ಚ್ಯುತಿ ಬಾರದಂತೆ ಸದಾ ಸಾರ್ವಜನಿಕರ ಸೇವೆಯಲ್ಲೇ ತೊಡಗಿರುತ್ತಾನೆ. ಇದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ. ತಾಲೂಕು ಕಚೇರಿ, ನಗರಾಭಿವೃದ್ಧಿ ಕಚೇರಿ, ನಗರಸಭಾ ಕಚೇರಿ ಅಂತ ಸದಾ ಒಂದಿಲ್ಲೊಂದು ಸಾರ್ವಜನಿಕರ ಕೆಲಸಗಳಿಗೆ ಅಲೆಯುತ್ತಲೇ ಇರುತ್ತಾನೆ ಹಮೀಮ್. ಹೀಗಿರುವಾಗ ಇಂತಹ ಹುಡುಗನನ್ನು ಪ್ರೋತ್ಸಾಹಿಸೋದು ಬಿಟ್ಟು ಬಹಿರಂಗವಾಗಿ ಈ ರೀತಿ ತುಚ್ಛವಾಗಿ ಮಾತನಾಡೋದು ನಿಜಕ್ಕೂ ಸರಿಯಲ್ಲ ಅನಿಸುತ್ತೆ. ಬಡವರ ಮಕ್ಕಳು ಬೆಳಿಬೇಕು ಅನ್ನುವಂತಹ ಮಾತನ್ನು ಬರೀ ಬಾಯಿಗೆ ಮಾತ್ರ ಸೀಮಿತ ಮಾಡಬೇಡಿ ಮುಖಂಡರೇ ಮತ್ತು ನಾಯಕರೇ, ಅದನ್ನು ಕೃತಿರೂಪಕ್ಕೆ ಕೂಡ ತಗೊಂಡು ಬನ್ನಿ. ಈ ರಾಜಕೀಯ ಕಿತ್ತಾಟ ಸದಾ ಇರೋದೆ. ಬಟ್ ಈ ಕಿತ್ತಾಟದಲ್ಲಿ ನಿಮ್ಮ ಕ್ಯಾರೆಕ್ಟರ್ಸ್ಗಳನ್ನು ಉಳಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡಿ. ಜನ ಎಲ್ಲವನ್ನ ಗಮನಿಸ್ತಿದ್ದಾರೆ. ಇನ್ನು ಹಿರಿಯ ಮುಖಂಡರ ಮಾತನ್ನು ಕೇಳಿದ ನಂತರ ಏಕೋ ಹಮೀಮನನ್ನು ಮಾತನಾಡಿಸಿ ಆತನ ಭಾವನೆಯನ್ನು ತಿಳಿದುಕೊಳ್ಳೋಣ ಅನ್ನಿಸಿ ಆತನನ್ನು ಸಂಪರ್ಕಿಸಿ ಮಾತನಾಡಿದೆವು. ಒಬ್ಬ ನಿಸ್ವಾರ್ಥ ನಿಷ್ಠಾವಂತ ಕಾರ್ಯಕರ್ತ, ಅದರಲ್ಲೂ ಶೂನ್ಯದಿಂದ ಮೇಲೇರಿದ ಯುವಕನ ಆತ್ಮಗೌರವಕ್ಕೆ ಪೆಟ್ಟು ಬಿದ್ದರೆ ಹೇಗೆ ತಾನೇ ಸಹಿಸ್ತಾನೆ ಹೇಳಿ? ಬೆಂಕಿಯ ಉಂಡೆಯಂತೆ ಕಿಡಿಗಳನ್ನು ಹೊರಸಿಸಿದ್ದಾನೆ. ಅದೇನು ಅಂತ ನೀವೇ ಕೇಳಿಸಿಕೊಳ್ಳಿ. ಏನೇ ಹೇಳಿ, ಹಮೀಮನ ಕೋಪದಲ್ಲಿ ಕೂಡ ನಿಜಕ್ಕೂ ಒಂದು ಅರ್ಥ ಇದೆ, ಅದು ಮಾತ್ರ ಸತ್ಯ. ಇವತ್ತು ಚಿಕ್ಕಬಳ್ಳಾಪುರ ಜನತೆ, ಮುಸ್ಲಿಂ ಜನ ಕೂಡ ಇವತ್ತು ಯೋಚನೆ ಮಾಡಬೇಕಾಗಿದೆ. ಇಲ್ಲಿರೋ ಲೀಡರ್ಸ್ಗೂ ಹೇಳ್ತಾ ಇದ್ದೀನಿ, ನಾನು ಮುಸ್ಲಿಂ ಸಮುದಾಯದಲ್ಲಿ ಸ್ವಂತ ಶಕ್ತಿಯಿಂದ ಬೆಳೆದು ಬಂದಿರೋ ನನ್ನನ್ನೇ ನಿಮ್ಮನ್ನ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಿಮ್ಮ ಕೈಯಲ್ಲಿ ನನ್ನನ್ನೇ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಾಳೆ ಬೆಳಗ್ಗೆ ಇವರು ಮುಸ್ಲಿಂ ಲೀಡರ್ಸ್ನ ಬೆಳೆಯೋಕ್ಕೆ ಬಿಡ್ತಾರಾ? ಮುಸ್ಲಿಂ ಸಮಾಜನ ಉದ್ಧಾರ ಮಾಡ್ತೀರಾ ನೀವು? ಮುಸ್ಲಿಂ ಸಮುದಾಯದಲ್ಲಿರುವಂಥ ಯುವಕರನ್ನ ಮುಂದೆ ತರುವಂಥ ಕೆಲಸ ಮಾಡ್ತೀರಾ? ನಿಮ್ಗೆ ಆ ಯೋಗ್ಯತೆ ಇದೆಯಾ? ಇವತ್ತು ನಮ್ಮ ಬಗ್ಗೆನೇ ಟೀಕೆ ಮಾಡ್ತಾಯಿದ್ದೀರಲ್ಲ ಸ್ವಾಮಿ, ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ದೀರಲ್ಲ. ನಾವು ಸ್ವಂತ ಶಕ್ತಿಯಿಂದ ಬೆಳ್ಕೊಂಬಂದಿರೋಂಥದ್ದು ಕೆಲಸ ಮಾಡಿದ್ದೀನಿ ರೀ, ಸ್ಟ್ರೈಕ್ಗಳು ಮಾಡಿದ್ದೀನಿ, ಕೇಸ್ಗಳು ಹಾಕ್ಸ್ಕೊಂಡಿದ್ದೀನಿ ರೀ. ಇವತ್ತು 26 ವರ್ಷಕ್ಕೆ ಹೋಗಿ ಕೋರ್ಟಲ್ಲಿ ನಿಂತ್ಕೊಳ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾಯಿದ್ದೀನಿ. ಆಯಿತು, ಎಲ್ಲಿದ್ದೀರಿ ನೀವು? ಯಾವ್ಯಾವ ಪ್ರೋಗ್ರಾಮ್ ಬಂದಿದ್ದೀರಾ? ಆಯ್ತು, 10 ವರ್ಷದಿಂದನೇ ನಾನು ಕೆಲಸ ಮಾಡ್ಕೊಂಬರ್ತಾರಂಥದ್ದು. ನನ್ನ ಸರ್ವಿಸ್ 10 ವರ್ಷನೇ. ಯಾವತ್ತು ಬಂದಿದ್ದೀರಾ ನೀವು? ಹೇಳಿ, ಇದಕ್ಕೆ ಉತ್ತರ ಕೊಡಿ. ಕೆಲಸ ಮಾಡ್ಕೊಂಬಂದಿರೋದು ಕೇಸ್ಗಳು ಹಾಕ್ಸ್ಕೊಂಡಲ್ಲ, ಕೋರ್ಟಲ್ಲಿ ನಿಂತ್ಕೊಳ್ತೀನಿ, ಕೈ ಕಟ್ಕೊಂಡು ನಿಂತ್ಕೊಂಡಾಗ ಅಂದ್ಕೊಳ್ತೀನಿ, ಯಾಕೆ ನನ್ನನ್ನು ಕೋರ್ಟಲ್ಲಿ ಕರ್ಕೊಂಬಂದು ಕೈ ಕಟ್ಟಿ ನಿಂತ್ಕೊಂಡಿದ್ದಾರೆ? ರೇಪ್ ಮಾಡಿಲ್ಲ ಸ್ವಾಮಿ, ಕಳ್ತನ ಮಾಡಿಲ್ಲ ಸ್ವಾಮಿ, ಅವ್ಯವಹಾರ ಮಾಡಿಲ್ಲ ಸ್ವಾಮಿ, ಯಾರಿಗೂ ಮೋಸ ಮಾಡಿಲ್ಲ ಸ್ವಾಮಿ. ಕಾಂಗ್ರೆಸ್ ಪಕ್ಷ ಉದ್ಧಾರ ಮಾಡಬೇಕು, ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನ್ನ ಜವಾಬ್ದಾರಿ ಸಂಘಟನೆ ಮಾಡೋಕ್ಕೆ ಹೋಗಿ, ಸ್ಟ್ರೈಕ್ ಮಾಡೋಕ್ಕೆ ಹೋಗಿ ಹಾಕ್ಸ್ಕೊಂಡಿರೋಂಥ ಕೇಸು ಸ್ವಾಮಿ. ಹೋಗಿ ನಿಂತ್ಕೊಳ್ತೀನಿ, ನಾನು ಮಾಡ್ತಾಯಿದ್ದೀನಿ ರೀ, ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ. ಇವತ್ತು ಯಾರ ಹತ್ರನೂ ಅಷ್ಟೇ ನೋಡ್ಬೋದು. ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲೇ ಆಗೋಗಲಿ, ಯಾವುದೇ ಒಂದು ಕೂಡ ಆಗಲಿ, ಮೂಡಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಒಬ್ಬ ಸದಸ್ಯ ಅಂದಮೇಲೆ ಸ್ಟ್ರಾಂಗ್ ಆಗಿರ್ತಾನೆ. AC ಕಾರಲ್ಲಿ ಬರೆದುವಂಥದ್ದು ಅವರವರು ಪರ್ಸ್ನಲ್ ಅದು.
ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೊತ್ತಾ ಮಾಡಿರೋದು? ಬಾಡಿಗೆ ಮನೆಯಲ್ಲಿರೋ ಸ್ವಾಮಿ ಮಾಡಿರೋಂಥದ್ದು. ನನ್ನ ಬಾಡಿಗೆ ಮನೆಯಲ್ಲಿರೋ ನಾನು ಯಾವತ್ತು ಯಾರ ಹತ್ರ ರೋಲ್ ಕಾಲ್ ಮಾಡಿಲ್ಲ, ಲಂಚ ತೊಗೊಂಡಿಲ್ಲ. ಶಾಸಕರು ಪ್ರದೀಪ್ ಈಶ್ವರ್ ಅಂದರೆ ಪ್ರಾಮಾಣಿಕತೆ ಅಂದರೆ ಪ್ರದೀಪ್ ಈಶ್ವರ್ ನೋಡಿ ನನ್ನಂತವ್ನು ಕರ್ಕೊಂಬಂದು ಮಾಡಿ ಕೂಡ್ಸೋರು. ಇವತ್ತು ಸಮಾಜ ಎಲ್ಲ ಒಪ್ತಾ ಇದೆ, ಫೋನ್ಗಳು ಮಾಡಿ ಹೇಳ್ತಾರೆ ನನ್ನ, ಹಮೀಮ್ ನಂಬರ್ 1 ಸಮುದಾಯದ ಪರವಾಗಿ ಕೆಲಸ ಮಾಡ್ತಾಯಿದ್ಯಾ. ಇವತ್ತು ಇಲ್ಲಿರೋರು ಕೂಡ ನನ್ನನ್ನು ಕರೆದವ್ರೆ, ಎಷ್ಟೋ ಕೆಲಸಗಳೇಳವ್ರೆ, ಯಾರ ಕೆಲಸನೂ ಪೆಂಡಿಂಗ್ ಇಟ್ಕೊಂಡಿಲ್ಲ, ಕೆಲಸ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ನೀವು ನನ್ನ ಬಗ್ಗೆ ಮಾತಾಡ್ತೀರಾ? ಇವತ್ತು ನೀವು ಕೂಡ ಯೋಚನೆ ಮಾಡಬೇಕಾಗಿದೆ. ಒಬ್ಬ ಸಮುದಾಯದಲ್ಲಿ ಬೆಳೀತಾ ಇರೋಂಥನ್ನ ಇವರು ಬೆಳೆಸೋದಕ್ಕೆ ಇಷ್ಟ ಇಲ್ಲ. ನಾಳೆ ಬೆಳಗ್ಗೆ ಸಮುದಾಯನ ಉದ್ಧಾರ ಮಾಡ್ತಾರಾ? ಸಮುದಾಯದಲ್ಲಿರುವಂಥ ಯುವಕರು ಕರ್ಕೊಂಬಂದು ಮುಂದೆ ಬಿಡ್ತಾರಾ? ಇವರು ಸಮುದಾಯದಲ್ಲಿ ಬೆಳೆಯುವಂಥ ಯುವಕರನ್ನ ಮುಂದೆ ಕಳಿಸ್ತಾರಾ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಇಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮೈನಾರಿಟಿ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಮಾತಾಡಿದ್ರು ಅವ್ರ ಬಗ್ಗೆ, ಅವರ ಏನು ಇತಿಹಾಸ ಏನೋ, ಅವ್ರು ಹೆಂಗೆ ಬೆಳ್ಕೊಂಬಂದ್ರಿ, ಏನೇನು ಅವ್ರು ಇದು ಅಂತ. ಇವತ್ತು ಇದ್ರ ಬಗ್ಗೆ ಹೇಳಬೇಕಾಗಿದೆ. ಮತ್ತು ಇನ್ನೊಂದು ಹೇಳ್ತಾರೆ, ನಾನು MLA ಗೆಲ್ಲಿಸಿದೆ ಸ್ವಾಮಿ. ಕೌನ್ಸಿಲರ್ ಎಲೆಕ್ಷನ್ ತೊಗೊಂಡು ನೀವು 400 ಓಟ್ ತೊಗೊಂಡಿದ್ದೀರಾ, ನೀವೇ MLA ಗೆಲ್ಸೋಕ್ಕೆ ಸಾಧ್ಯನಾ? ಹೇಳಿ, ಗೆಲ್ಸೋಕ್ಕೆ ಸಾಧ್ಯನಾ? MLA ಯಾರೂ ಗೆಲ್ಸಿಲ್ಲ ಸ್ವಾಮಿ. MLA ಗೆಲ್ಸಿರೋಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ, ಬೂತ್ ಮಟ್ಟದ ಕಾರ್ಯಕರ್ತರು MLA ಗೆಲ್ಸಿರೋಂಥದ್ದು ಗೊತ್ತಿದೆ ನಮಗೂ ಕೂಡ. ಕೆಲಸ ಮಾಡಿದ್ದೀರಿ, ಆದರೆ ಕೆಲಸ ಒಳ್ಳೇದು ಮಾಡಿ, ಇಲ್ಲಾಂದರೆ ಸುಮ್ಮನಿರಿ. ಸುಮಾರು ಜನ ನಮ್ಮ ಲೀಡ್ರಸ್ ಫೋನ್ ಮಾಡಿ ಹೇಳೋರೆ ಮೈನಾರಿಟಿಯಲ್ಲಿ, ಏಕವಚನದಲ್ಲಿ ಮಾತಾಡೋಕೆ ಹೋಗಬೇಡ ಮೀಮ್ ಅಂತ. ಇವತ್ತು ಗೌರವ ಕೊಟ್ಟು ಮಾತಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನಾಗಲಿ, ಸಾಮಾನ್ಯ ಕುಟುಂಬದಿಂದ ಬಂದು ಬೆಳೆಯುವಂಥವ್ರನ್ನಾಗಲಿ, ಶ್ರಮದಿಂದ ಬೆಳೆಸ್ಕೊಂಬರುವಂಥವ್ರ ಬಗ್ಗೆ ಮಾತಾಡಿದ್ರೆ ಆಮೇಲೆ ಉತ್ತರ ಬೇರೆ ಥರ ಇರುತ್ತೆ. ಹುಷಾರ್, ಇವತ್ತೇ ಹೇಳಿದ್ದೀನಿ. ಸರ್ ಮಾತಾಡುವಂಥ ಸಂದರ್ಭದಲ್ಲಿ ಕೇಳ್ತಾರೆ ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅಂತ. ಸರ್ ಬನ್ನಿ, ಬಹಿರಂಗ ಚರ್ಚೆಗೆ ಬನ್ನಿ, ನಾನು ರೆಡಿಯಾಗಿದ್ದೀನಿ. ನಮ್ಮ ಶಾಸಕರು ಏನು ಮಾಡೋರೆ ಅನ್ನೋದಕ್ಕೆ ಇವರು ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭ ಮಾಡಿದ್ರು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ. ಆವತ್ತು ಬಂದು ಚೇರ್ ತೊಳ್ಬಿಟ್ಟು ಹೋಗಿರೋದು. ಇವತ್ತವರೆಗೂ ನಮ್ಮ ಶಾಸಕರು ಮಾಡಿರೋಂಥ ಕಾರ್ಯಕ್ರಮದಲ್ಲಿ ಯಾವುದರಲ್ಲೂ ಬಂದಿಲ್ಲ. ಇವರಿಗೆ ಮಾಹಿತಿ ಕೊರತೆ ಇದೆ. ಬನ್ನಿ, ನಮ್ಮ ಶಾಸಕರು ಏನು ಮಾಡೋರೆ, ನಿಮ್ಮ ಬಗ್ಗೆ ನಿಮ್ಮ ಜೊತೆ ಬೇಡ ರೀ, ನನ್ನ ಜೊತೆ ಬನ್ನಿ. ನೀವು ನಮ್ಮ ಶಾಸಕರ ಜೊತೆ ಹೋಗಬೇಡಿ, ನನ್ನ ಜೊತೆ ಬನ್ನಿ. ನಾನು ಹೇಳ್ತೀನಿ ನಮ್ಮ ಶಾಸಕರು ಏನೇನು ಮಾಡೋರು. ಇಕ್ಕೊಂಡಿದ್ದೀನಿ, ನಾನೇನು ಮಾಡಿದ್ದೀನಿ ನಮ್ಮ ಕಮ್ಯುನಿಟಿಗೆ, ನಮ್ಮ ಶಾಸಕರು ಏನು ಮಾಡೋರೆ, ನಮ್ಮ ಮುಖಂಡರುಗಳು, ಮೈನಾರಿಟಿ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಇವರೆಲ್ಲ ಏನು ಹೋರಾಟ ಮಾಡಿ ಶಾಸಕರ ಹತ್ರ ಮನವಿ ಮಾಡಿ ಏನೇನು ಮಾಡೋರೆ ಅನ್ನೋದನ್ನ ನಾನು ಉತ್ತರ ಕೊಡ್ತೀನಿ. ಶಾಸಕರು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಗೆ ಆ ಯೋಗ್ಯತೆ ಇಲ್ಲ. ಶಾಸಕರ ಜೊತೆ ಕುತ್ಕೊಳ್ಳೋಂಥ ಯೋಗ್ಯತೆ ನಿಮಗಿಲ್ಲ. ಯಾಕಂದರೆ ಇಷ್ಟು ದಿನ ಒಳ್ಳೆ ಗೌರವ ಇಟ್ಕೊಂಡಿದ್ದೆ ನಿಮ್ಮನ್ನ ನಾನು. ನೀವು ಕೂಡ ಸುಮಾರು ಸರಿ ನನಗೆ ಹೇಳಿದ್ದೀರಾ ಅದು ಇದು ಅಂತ. ಗೊತ್ತಿದೆ ನನಗೆಲ್ಲನೂ, ಎಲ್ಲ ವಿಚಾರ ಗೊತ್ತಿದೆ.